ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಾರಾಜನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ನಾವಿವತ್ತು ಸ್ವಲ್ಪ ಆಚೆ ಹೋಗ್ತಾ ಇದ್ವಿ. ಸೊ ಆಚೆ ಅಂದ್ರೆ ನಮ್ಮ ಅತ್ತೆ ಬಂದಿದ್ರು ನಮ್ಮ ನಾದಿನಿಯವ್ರ ಮನೆಗೆ. ಸೊ ಹಾಗೆ ಮೀಟ್ ಆಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಯಾಕಂದ್ರೆ ಅವ್ರು ಇವತ್ತು ನೈಟ್ ವಾಪಸ್ ಹೋಗ್ತಾ ಇದ್ರು. ಅದಕ್ಕೆ ನೋಡಿ ಎಲ್ಲ ರೆಡಿ ಆಗ್ತಾ ಇದ್ವಿ. ಮಾಯಶ್ಚರೈಸೇಷನ್ ಸನ್ಸ್ಕ್ರೀನ್ ಹಾಕೊಂಡು ರೆಡಿ ಆಗಿಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋ ಮುಂದೆ ಮಾಡಕ್ಕೆ ನನ್ನ ಮಗ ಬಿಡಲಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಿ ನನ್ನ ಫೈನಲ್ ಲುಕ್ ನೋಡಿ ಈ ಥರ ರೆಡಿ ಆಗಿದ್ದೀವಿ. ನಾವು ಇವಾಗ ಹೊರಟ್ವಿ. ಸೊ ಹೆಲ್ಮೆಟ್ ಬೇಕಲ್ಲ, ಹೆಲ್ಮೆಟ್ ಎಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಹಂಗೆ ತಿರ್ಗಿಸಿಲಿ. ಅವನಿನ್ನ ರೆಡಿ ಆಗಿಲ್ಲ, ಇವನು ಬರೋಕ್ಕೆ ರೆಡಿ ಇಲ್ಲ. ನೋಡಿ ನಮ್ಮ ಯಜಮಾನ್ರು ರೆಡಿ ಆಗಿದ್ದಾರೆ. ಸೊ ನಮ್ಮ ಗಾಡಿಯ ಸಾರಥಿ ರೆಡಿಯಾಗಿದ್ದಾರೆ. ಸೊ ನಮ್ಮ ಪಾಪು ಮಾತ್ರ ಇನ್ನೂ ಬರ್ತಾ ಇಲ್ಲ. ನೋಡಿ ನನ್ನ ಮಗ ಆಯ್ ಮಾಡ್ತಾ ಇದ್ದೀನಿ. ಓ ಸೂಪರ್. ಬಾಯ್ ಮೇಡಮ್ಮ, ಬಾಯ್. ಸೊ ರೆಡಿ ಆಗ್ಬಿಟ್ಟು ನಾವೆಲ್ಲ ಹೊರಟ್ವಿ. ಸೊ ಕ್ಲೈಮೇಟ್ ಬೇರೆ ನೋಡಿ ಈ ಥರ ಇದೆ, ಫುಲ್ ಗಾಳಿ. ಅಪ್ಪ. ಸೊ ನೋಡಿ ಎಲ್ಲ ರೆಡಿ ಆಯಿತು. ಇವಾಗ ನಾವು ಹೊರಟ್ವಿ. ನನ್ನ ಮಗನೇ ಗಾಡಿ ಸ್ಟಾರ್ಟ್ ಮಾಡ್ತಿರೋದು ನೋಡಿ. ಸ್ಟಾರ್ಟ್ ಮಾಡಮ್ಮ. ಅವ್ರ ಪಪ್ಪ ಸ್ಟಾರ್ಟ್ ಮಾಡ್ಬೇಕಂತೆ ನೋಡಿ. ವಾವ್, ವೆರಿ ಗುಡ್. ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಫೈನಲಿ ನಾವು ನಮ್ಮ ನಾದಿನಿಯವ್ರ ಮನೆಗೆ ರೀಚ್ ಆದ್ವಿ. ಸೊ ಬೆಂಗಳೂರು ಎಷ್ಟು ಕಾಸ್ಟ್ಲಿ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ನೋಡಿ. ಇಷ್ಟು ಚಿಕ್ಕ ಮನೆಗೆ 5-6 ಸಾವಿರ ಬಾಡಿಗೆ. ಯಪ್ಪ. ಇವ್ರು ನಮ್ಮ ಅತ್ತೆ ಬಂದ ತಕ್ಷಣ ನಮ್ಮ ಅತ್ತೆ ಮೇಲೆ ಕುತ್ಕೊಂಡ್ಬಿಟ್ಟ. ನಾವು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು, ಯಾಕಂದರೆ ಮಳೆ ಬರೋ ಥರ ಆಯಿತು. ಸೊ ಹಾಗಾಗಿ ಬೇಗ ಹೊರಟ್ವಿ. ಬೇಕಂದ್ರೆ ಅವ್ರಿಗೂ ಈವ್ನಿಂಗ್ ಟ್ರೈನ್ ಇತ್ತು, ಅವರು ಊರ ಕಡೆ ಹೋಗ್ತಾ ಇದ್ರು. ಸೊ ಹಾಗೆ ಇಲ್ಲಿ ನಮ್ಮ ನಾದಿನಿಯವ್ರ ಮಗ ನೋಡಿ, ಅವನು ನಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಇದ್ದ. ಕರ್ಕೊಂಡು ಹೋಗಕ್ಕೆ ಏನಿಲ್ಲ, ಅವ್ನು ಇನ್ನೂ ಚಿಕ್ಕವನು. ಮತ್ತೆ ಅವ್ರ ಅಪ್ಪ ಅಮ್ಮ ಅಂತ ಹತ್ರ ವಾಪಸ್ ಬಿಡೋಕ್ಕಾಗಲ್ಲ, ಅವ್ರು ಬೇರೆ ಊರಿಗೆ ಹೋಗ್ತಾ ಇದ್ರು. ಹಾಗಾಗಿ ಹತ್ಕೊಂಡು ಬಿಟ್ಬಿಟ್ಟು ಬಂದ್ವಿ. ಫೈನಲ್ ಆಗಿ ಅಲ್ಲಿಂದ ಹೊರಟು ನಾವಿವತ್ತು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗ್ಬಿಟ್ಟಿತ್ತು, ಮಳೆ ಗಾಳಿ ಜಾಸ್ತಿ. ಸೊ ಹಾಗಾಗಿ ಬೇಗ ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.